ದೇಶದ ರೈತರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕಷ್ಟದಲ್ಲಿದ್ದಂತಹ ರೈತ ಸಮುದಾಯಕ್ಕೆ ಆಸರೆಯಾಗಿದೆ ಕೇಂದ್ರ ಸರ್ಕಾರ. ರೈತರ ದೊಡ್ಡ ಚಿಂತನೆಯನ್ನು ದೂರ ಮಾಡಿದೆ ಕೇಂದ್ರ ಸರ್ಕಾರ. ಇದೀಗ ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಕಷ್ಟದಲ್ಲಿದ್ದಂತಹ ರೈತ ಸಮುದಾಯಕ್ಕೆ ಆಸರೆಯಾದ ಕೇಂದ್ರ ಸರ್ಕಾರ ರೈತರ ದೊಡ್ಡ ಚಿಂತನೆಯನ್ನು ದೂರ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಅನ್ನದಾತರಿಗೆ ಬಿಗ್ ಗಿಫ್ಟ್ ಅನ್ನು ಘೋಷಿಸಿದೆ. ಪ್ರಧಾನಿ ಮೋದಿ PM ಕಿಸಾನ್ ಯೋಜನೆ ಫಲಾನುಭವಿಗಳಿಗೆ ಈಗ ಟೆನ್ಷನ್ನೇ ಇಲ್ಲ. ಮುಂದಿನ 5 ವರ್ಷಗಳ ಕಾಲ ದೇಶದ ರೈತರಿಗೆ ನಿಶ್ಚಿಂತೆ. ಇದೀಗ ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಕಷ್ಟದಲ್ಲಿದ್ದಂತಹ ರೈತ ಸಮುದಾಯಕ್ಕೆ ಆಸರೆಯಾಗಿ ನಿಂತಿರುವುದು ಕೇಂದ್ರ ಸರ್ಕಾರ. ರೈತರ ದೊಡ್ಡ ಚಿಂತೆಯನ್ನು ದೂರ ಮಾಡಿರುವಂಥದ್ದು ಕೂಡ ಕೇಂದ್ರ ಸರ್ಕಾರ. ಇದೀಗ ಅನ್ನದಾತರಿಗೆ ಬಿಗ್ ಗಿಫ್ಟ್ ಅನ್ನು ಘೋಷಿಸಲಿದ್ದಾರೆ. ಪ್ರಧಾನಿ ಮೋದಿ PM ಕಿಸಾನ್ ಯೋಜನೆ ಫಲಾನುಭವಿಗಳಿಗೆ ಯಾವುದೇ ಟೆನ್ಷನ್ ಇಲ್ಲ. ಮುಂದಿನ 5 ವರ್ಷಗಳ ಕಾಲ ದೇಶದ ರೈತರು ನಿಶ್ಚಿಂತೆಯಿಂದ ಇರಬಹುದು ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರೋದು. ದೇಶದ ರೈತರಿಗೆ ಈಗ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಇದು ಕಷ್ಟದಲ್ಲಿದ್ದಂತಹ ರೈತರ ಸಮುದಾಯಕ್ಕೆ ಆಸರಿಯಾಗಿ ನಿಂತಿರುವುದು ಕೇಂದ್ರ ಸರ್ಕಾರ. ಒಂದು ಕಡೆ ಮಳೆ ಆಗ್ತಾ ಇಲ್ಲ, ಒಂದು ಕಡೆ ಅನಾವೃಷ್ಟಿ ಅತಿವೃಷ್ಟಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಏನು ಮಾಡೋದು ಅಂತ ದೊಡ್ಡ ಚಿಂತನೆಯಲ್ಲಿ ತೊಡಗಿರುವಂತಹ ರೈತರಿಗೆ ಈಗ ನರೇಂದ್ರ ಮೋದಿ ಅವರು ಬಿಗ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. PM ಕಿಸಾನ್ ಯೋಜನೆ 5 ವರ್ಷಗಳ ಕಾಲ ವಿಸ್ತರಿಸಿದ ಕೇಂದ್ರ 2030-31ರವರೆಗೆ ವಿಸ್ತರಿಸಿ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ. ಸಂಪುಟ ಸಭೆಯಲ್ಲಿ ಯೋಜನೆ ವಿಸ್ತರಣೆಗೆ ಅನುಮೋದನೆಯನ್ನು ಕೂಡ ಕೊಡಲಾಗಿದೆ. ಯೋಜನೆಗೆ ಕೇಂದ್ರದಿಂದ 3.15 ಲಕ್ಷ ಕೋಟಿ ರೂಪಾಯಿ ನಿಧಿ ಮೀಸಲು ಕೂಡ ಇಡಲಾಗಿದೆ. 23 ಕಂತುಗಳ ಮೂಲಕ 4.45 ಲಕ್ಷ ಕೋಟಿ ರೂಪಾಯಿ ಜಮೆಯಾಗಿ ಈ ಪೈಕಿ 1.6 ಲಕ್ಷ ಕೋಟಿ ಮೊತ್ತ ಮಹಿಳಾ ರೈತರ ಖಾತೆಗೆ ಜಮೆಯಾಗಿರುವಂಥದ್ದು. 9.49 ಕೋಟಿಗೂ ಹೆಚ್ಚು ರೈತರಿಗೆ ಜಮೆಯಾಗಿದೆ. 23ನೇ ಕಂತಿನ ಹಣ ಪ್ರಸ್ತುತ 24ನೇ ಕಂತಿನ ಹಣದ ನಿರೀಕ್ಷೆಯಲ್ಲಿರುವಂತಹ ದೇಶದ ರೈತರು PM ಕಿಸಾನ್ 24ನೇ ಕಂತಿನ ಹಣ ಅಕ್ಟೋಬರ್ನಲ್ಲಿ ಸಿಗುವ ಸಾಧ್ಯತೆ ಇದೆ. ರೈತರ ಖಾತೆಗೆ ನೇರವಾಗಿ ಯೋಜನೆ ಸಹಾಯಧನ ಹಣವನ್ನು ಜಮೆ ಆಗ್ತಾ ಇದೆ. ಯೋಜನೆ ವಿಸ್ತರಣೆಯಿಂದ ಗ್ರಾಮೀಣ ಆರ್ಥಿಕತೆ ಸದೃಢ ಆಗ್ತಾ ಇರುವಂಥದ್ದು. PMSSY ಯೋಜನೆ ಮುಂದುವರಿಕೆಗೂ ಕೂಡ ಈಗ ಮಂಜೂರಾತಿ ನೀಡಿದೆ. PMSSY ಪ್ರಧಾನಮಂತ್ರಿ ಯೋಜನೆ, ಸೂರೈ ಸರೋವರ ಯೋಜನೆ, ಈ ಒಂದು ಯೋಜನೆಗೂ ಕೂಡ ಈಗ ಮಂಜೂರಾತಿ ಸಿಕ್ಕಿರುವಂಥದ್ದು. ಮುಂದುವರಿಕೆಗೆ ಅಂದ್ರೆ PM ಕಿಸಾನ್ ಯೋಜನೆ 5 ವರ್ಷಗಳ ಕಾಲ ವಿಸ್ತರಿಸುವಂಥದ್ದು ಕೇಂದ್ರ ಸರ್ಕಾರ. ಇದರಿಂದಾಗಿ ರೈತರಿಗೆ ಬಹು ದೊಡ್ಡ ಕಷ್ಟ ಇತ್ತಲ್ಲ, ಅದು ಈಗ ಹೋಗುವಂಥದ್ದು. ನಿಶ್ಚಿಂತೆಯಿಂದ ಇರಬಹುದು. ಇನ್ನು 5 ವರ್ಷಗಳ ಕಾಲ ದೇಶದ ರೈತರು 2030ರಿಂದ 31ರವರೆಗೆ ವಿಸ್ತರಿಸಿ ಘೋಷಣೆಯನ್ನು ನೀಡಿದೆ. ಕೇಂದ್ರ ಸರ್ಕಾರ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಒಂದು ಯೋಜನೆ ವಿಸ್ತರಣೆಗೆ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಯೋಜನೆ ಕೇಂದ್ರದಿಂದ 3.1 ಲಕ್ಷ ಕೋಟಿ ರೂಪಾಯಿ ನಿಧಿಯನ್ನು ಮೀಸಲು ಕೂಡ ಇಡಲಾಗಿದೆ. ಈ ಒಂದು ಕೇಂದ್ರ ಸರ್ಕಾರದಿಂದ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳು ಜಮೆಯಾಗಿದೆ. ಈ ಒಂದು ರೈತರಿಗೆ ಪೈಕಿ 1.6 ಲಕ್ಷ ಕೋಟಿ ಮೊತ್ತ ಮಹಿಳಾ ರೈತರ ಖಾತೆಗೆ ಜಮೆಯಾಗಿರುವಂಥದ್ದು. 9.49 ಕೋಟಿಗೂ ಹೆಚ್ಚು ರೈತರಿಗೆ ಜಮೆಯಾಗಿರುವಂಥದ್ದು. 23ನೇ ಕಂತಿನ ಹಣ, ಇದರಿಂದಾಗಿ ರೈತರಿಗೂ ಕೂಡ ಈಗ ಖುಷಿಯಾಗಿದ್ದಾರೆ. ಇನ್ನು ಬರಬೇಕಾಗಿರುವುದು 24ನೇ ಕಂತಿನ ಹಣ.